Hello all, welcome to my channel. Any Day KSET Commerce Preparation Part 7. So Commerce Preparation ನಲ್ಲಿ 10 ಯೂನಿಟ್ಸ್ ಬರುತ್ತೆ. ಪ್ರೀವಿಯಸ್ ವಿಡಿಯೋದಿಂದ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಅನ್ನ ಕವರ್ ಮಾಡ್ತಾ ಇದ್ದೀವಿ. ಪ್ರೀವಿಯಸ್ ವಿಡಿಯೋದಲ್ಲಿ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಪಾರ್ಟ್ 1 ಅಪ್ಲೋಡ್ ಆಗಿದೆ. ಅದು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ರೆಫರ್ ಇಟ್. Now I'm going to cover legal aspects of business 2, part 2. This video under I'm going to cover the content like essential elements of a valid contract, types of offer and meaning, void agreement, reason for void agreement, discharge of contract, modes of discharging contract. So under previous video we know the meaning of contract. ಒಂದು ಕಾಂಟ್ರಾಕ್ಟ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರಿಬೇಕು ಅಂದ್ರೆ ಇವೆಲ್ಲ ಮೇಜರ್ ಎಲಿಮೆಂಟ್ಸ್ ಆ ಕಾಂಟ್ರಾಕ್ಟ್ ಅಲ್ಲಿ ಇರಬೇಕಾಗುತ್ತೆ. ಲೈಕ್ ಪ್ರಾಪರ್ ಆಫರ್ ಅಂಡ್ ಇಟ್ಸ್ ಪ್ರಾಪರ್ ಅಕ್ಸೆಪ್ಟೆನ್ಸ್, intentions to create legal relationship, free consent, capacity to contract, lawful consideration, lawful object, agreement not expressively declared void, certainty of meaning, possibilities of performance, legal formalities. ಇವೆಲ್ಲ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದ್ರೆ ಮಾತ್ರ ಆ ಕಾಂಟ್ರಾಕ್ಟ್ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. The first element of valid contract is offer and acceptance. Offer meaning and acceptance meaning be covered. ಯಾವುದೇ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗೋದೇ ಆಫರ್ ಇಂದ ಅಂಡ್ ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ದಟ್ ಕಾಂಟ್ರಾಕ್ಟ್ ಈಸ್ ಗೋಯಿಂಗ್ ಆನ್ ದ ನೆಕ್ಸ್ಟ್ ಪ್ರೊಸೆಸ್. ಆಫರ್ ಒಂದೇ ಇದ್ದು ಅಕ್ಸೆಪ್ಟೆನ್ಸ್ ಆಗಿಲ್ಲ ಅಂದ್ರೆ ದೆನ್ ಕಾಂಟ್ರಾಕ್ಟು ಆಗಲ್ಲ. ಸೊ ಪ್ರಾಪರ್ ಆಫರ್ and its proper acceptance is a first element. The person making the proposal, that person is called as a offerer or proposer. The person to whom the proposal is made, that person is called as a offeree or the proposee. Normally offer ಅಲ್ಲಿ 2 types of offer ಬರುತ್ತೆ, specific offer and general offer. Specific offer and general offer, the name itself suggested, which offer is generally applicable to all. That kind of offer is called as a general offer. Which offer is particularly applicable to certain group or certain person, that kind of offer is called as a specific offer. The specific offer to be accepted by that definite person or that particular group of a person to whom it has been made and none else. ಬೇರೆಯವರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಜನರಲ್ ಆಫರ್ ಅಂದ್ರೆ ಇಟ್ ಈಸ್ ಅಪೋಸಿಟ್ ಆಫ್ ಸ್ಪೆಸಿಫಿಕ್ ಆಫರ್. An offer made to the world at large or public, it is offer made by the public in general, can be accepted by any person having the knowledge of the offer by fulfilling the terms of the offer. That kind of offer is called as a general offer. ಸೊ ಆಫರರ್ನ ಆಫರ್ ಕೆಲವೊಂದು ಪರ್ಟಿಕ್ಯುಲರ್ ಗ್ರೂಪಿಗೆ ಅಥವಾ ಪರ್ಟಿಕ್ಯುಲರ್ ಪರ್ಸನ್ಗೆ ಅಷ್ಟೇ ಅಪ್ಲಿಕೇಬಲ್ ಆಗಿದ್ರೆ ಅಂತ ಆಫರಿಗೆ ಸ್ಪೆಸಿಫಿಕ್ ಆಫರ್ ಅಂತ ಕರೀತಾರೆ. ಆಫರರ್ನ ಆಫರ್ ಜನರಲಿ ಎಲ್ಲರಿಗೂ ಅಪ್ಲಿಕೇಬಲ್ ಆಗೋಂಗಿದ್ರೆ, ಲಾರ್ಜ್ ಗ್ರೂಪಿಗೆ ಅಪ್ಲಿಕೇಬಲ್ ಆಗೋಂಗಿದ್ರೆ, ಮಾಸಿಗೆ ಅಪ್ಲಿಕೇಬಲ್ ಆಗೋಂಗಿದ್ರೆ, ಪಬ್ಲಿಕ್ಕಿಗೆ ಅದು ಆಫರ್ಡ್ ಆಗಿದ್ರೆ, ದೆನ್ ದಟ್ ಕೈಂಡ್ ಆಫ್ ಆಫರ್ ಈಸ್ ಕಾಲ್ಡ್ ಆಸ್ ಅ ಜನರಲ್ ಆಫರ್. The next element is a free consent. ಈ ಎಲಿಮೆಂಟ್ ಇಲ್ಲ ಅಂದ್ರೆ ಆ ಕಾಂಟ್ರಾಕ್ಟ್ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಲ್ಲ. ಫ್ರೀ ಕನ್ಸೈಂಟ್ ಅಂದ್ರೆ ಬೋತ್ ಪಾರ್ಟೀಸಿಗೆ ಆ ಕಾಂಟ್ರಾಕ್ಟ್ ರಿಲೇಟೆಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ಬೋದು, ಆ ಕಂಡೀಷನ್ಸ್ ಇಂದ ಯಾವುದೇ ರೀತಿ ಅಬ್ಜೆಕ್ಷನ್ಸ್ ಇರೋದಿಲ್ಲ ಅಂತ ಕನ್ಸೈಂಟಿಗೆ ಫ್ರೀ ಕನ್ಸೈಂಟ್ ಅಂತ ಕರೀತಾರೆ. Two or more persons are said to be consigned when they are agree upon the same things in the same sense. ಕನ್ಸೈಂಟ್ ಯಾವಾಗ ಫ್ರೀ ಆಗುತ್ತೆ ಅಂದ್ರೆ when
bias free, when fraudless, when that consent is mistakes less or mistake free, ಮಿಸ್ರೆಪ್ರೆಸೆಂಟೇಷನ್ ಫ್ರೀ ಇದ್ರೆ ಮಾತ್ರ ಅಂತ ಕನ್ಸೈಂಟಿಗೆ ಫ್ರೀ ಕನ್ಸೈಂಟ್ ಅಂತ ಕರೀತಾರೆ. ಸಪೋಸ್ ಆಫರ್ನ ಅಕ್ಸೆಪ್ಟ್ ಮಾಡುವಂತ ಹೆದರಿಸಿ ಬೆದರಿಸಿ ಅಕ್ಸೆಪ್ಟ್ ಮಾಡಿಸಿದ್ರೆ ಅಂತ ಕಾಂಟ್ರಾಕ್ಟು ಫ್ರೀ ಕನ್ಸೈಂಟ್ ಬೇಸ್ ಮೇಲೆ ಆಗಲ್ಲ, ಅಂತ ಕಾಂಟ್ರಾಕ್ಟು ವ್ಯಾಲಿಡ್ ಆಗಲ್ಲ. ಸೊ ಕಾಂಟ್ರಾಕ್ಟ್ ಶುಡ್ ಬಿ ಫ್ರೀ ಕನ್ಸೈಂಟ್. ಫ್ರೀ ಕನ್ಸೆಂಟ್ ಯಾವಾಗ ಆಗುತ್ತೆ ಅಂದ್ರೆ ಎರಡು ಪಾರ್ಟಿಗೂ ಮನಸ್ಫೂರ್ತಿಯಾಗಿ 100% ಇಷ್ಟ ಇದ್ರೆ ಆ ಕಾಂಟ್ರಾಕ್ಟ್ ಬಗ್ಗೆ, ಎರಡು ಪಾರ್ಟಿಗೂ ಯಾವುದೇ ರೀತಿ ಅಬ್ಜೆಕ್ಷನ್ಸ್ ಇಲ್ಲ ಅಂದ್ರೆ ಆ ಟೈಮಲ್ಲಿ ಅಂತ ಕಾಂಟ್ರಾಕ್ಟ್ ಫ್ರೀ ಕನ್ಸೈಂಟ್ ಕಾಂಟ್ರಾಕ್ಟ್ ಆಗುತ್ತೆ. ದ ನೆಕ್ಸ್ಟ್ ಅಗ್ರಿಮೆಂಟ್ is a void agreement. Void agreement is a opposite of valid agreement. Which agreement is not enforceable by law, that kind of agreement is called as a void agreement. ಯಾವ ಕಾಂಟ್ರಾಕ್ಟ್ ಯಾವ ಅಗ್ರಿಮೆಂಟು ಲಾ ಥ್ರೂ ಆಗಿರಲ್ವೋ ಅಂತ ಅಗ್ರಿಮೆಂಟಿಗೆ ವಾಯ್ಡ್ ಅಗ್ರಿಮೆಂಟ್ ಅಂತ ಕರೀತಾರೆ. ಈ ವಾಯ್ಡ್ ಅಗ್ರಿಮೆಂಟ್ ಅಲ್ಲಿ ಫ್ರೀ ಕನ್ಸೈಂಟ್ ಇರಲ್ಲ, ಫೋರ್ಸ್ಫುಲಿ ಆ ಆಫರ್ನ ಅಕ್ಸೆಪ್ಟ್ ಮಾಡಿರ್ತಾರೆ. ಇಟ್ ಈಸ್ ಜಸ್ಟ್ ಲೈಕ್ ಅ ಕ್ರೈಮ್ ಫುಲ್ ಅಗ್ರಿಮೆಂಟ್. An agreement may be void for the following reasons. Suppose parties incompetent ಆಗಿದ್ರೆ, has a material the bilateral mistakes ಇದ್ರೆ, unlawful consideration, unlawful object, has no considerations one side, restriction of persons from marrying or remarrying, restrict trade, restrict legal proceeds, has material uncertain items, incorporated a wager, gambler, bettor, contingent upon the happenings of the impossible event, requires the performance of impossible act. ಈ ತರ ಎಲ್ಲ ರೀಸನ್ ಇಂದನೂ ಒಂದು ಕಾಂಟ್ರಾಕ್ಟ್ ವಾಯ್ಡ್ ಅಗ್ರಿಮೆಂಟ್ ಆಗೋಕೆ ಚಾನ್ಸಸ್ ಇರುತ್ತೆ. ಸೊ ದಿಸ್ ಆಲ್ ಆರ್ ರೀಸನ್ಸ್ ಫಾರ್ ಅಗ್ರಿಮೆಂಟ್ ಆರ್ ಕಾಂಟ್ರಾಕ್ಟ್ ಗೋಯಿಂಗ್ ಟು ವಾಯ್ಡ್. ಸಮ್ ಕಾಂಟ್ರಾಕ್ಟ್ ಆರ್ ಕಾಲ್ಡ್ ಆಸ್ ಅ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್. ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂದ್ರೆ, contingent contract is a contract to do or not to do something if some events collateral to such contract does or does not happen. That kind of contract is called as a contingent contract. Contingent contract ಗೆ one of the example, major example ಹೇಳ್ಬೇಕು ಅಂದ್ರೆ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಇನ್ಶೂರೆನ್ಸ್ ಅಲ್ಲಿ ಆಕ್ಸಿಡೆಂಟ್ ಅಕರ್ಡ್ ಆದ್ರೆ ಅಥವಾ ಡೆತ್ ಆದ್ರೆ ಮಾತ್ರ ದ ಡಬಲ್ ಅಶ್ಯೂರೆನ್ಸ್ ಅನ್ನೋ ಪ್ರಾಮಿಸ್ ಇರುತ್ತೆ ಕಾಂಟ್ರಾಕ್ಟ್ ಅಲ್ಲಿ. ಇಟ್ ಮೇ ಹ್ಯಾಪನ್ ಆರ್ ಇಟ್ ಮೇ ನಾಟ್ ಬಿ ಹ್ಯಾಪನ್. ದಟ್ ಕೈಂಡ್ ಆಫ್ ಕಾಂಟ್ರಾಕ್ಟ್ ಈಸ್ ಒನ್ ಆಫ್ ದಿ ಮೇಜರ್ ಎಕ್ಸಾಂಪಲ್ ಆಫ್ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್. got it? Then some agreement is called as a wagering agreement. What is that wagering agreement? So some agreement is called as a wagering, an agreement between two parties under which money or money's worth is payable by one person to another and the happening or non-happening of a future uncertain event. That kind of agreement is called as a wagering agreement. ವೆಜರಿಂಗ್ ಅಗ್ರಿಮೆಂಟ್ ಅಲ್ಲಿ ಬೆಟ್ಟಿಂಗ್ ಬರುತ್ತೆ, ಗ್ಯಾಂಬ್ಲಿಂಗ್ ಬರುತ್ತೆ, ಹಾರ್ಸ್ ರೇಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಒಬ್ರು ಇಂಡಿಯಾ ಮೇಲೆ ಬೆಟ್ಟಿಂಗ್ ಕಟ್ಟಿದ್ದಾರೆ, ಇನ್ನೊಬ್ರು ಇನ್ನೊಂದು ಪಾಕಿಸ್ತಾನ ಮೇಲೆ ಬೆಟ್ಟಿಂಗ್ ಕಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಬೆಟ್ಟಿಂಗ್ ಇಟ್ ಮೇ ವಿನ್ ಆರ್ ಇಟ್ ಮೇ ಬಿ. ಸೊ ದಟ್ ಕೈಂಡ್ ಆಫ್ ಅಗ್ರಿಮೆಂಟ್ ಈಸ್ ಕಾಲ್ಡ್ ಆಸ್ ಅ ವೆಜರಿಂಗ್ ಅಗ್ರಿಮೆಂಟ್. This agreement under money or money worth is payable by one person to another on the happening or non-happening of the future. It may happen or it may not be. That kind of uncertain event ಮೇಲೆ ಅಗ್ರಿಮೆಂಟ್ ನ ಮಾಡ್ಕೊಳ್ಳೋದಕ್ಕೆ ವೆಜರಿಂಗ್ ಅಗ್ರಿಮೆಂಟ್ ಅಂತ ಕರೀತಾರೆ. ಇವೊಂದು ಹಾರ್ಸ್ ರೇಸ್ ಅಲ್ಲೂ ಕೂಡ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ವೆಜರಿಂಗ್ ಅಗ್ರಿಮೆಂಟ್ ಅಂತ ಕರೀತಾರೆ. The next concept is a discharge of contract or termination of contract ಅಂತಾನು ಕರಿಬಹುದು. Discharge of contract means termination of a contractual relationship between parties.
ಎ ಅಂಡ್ ಬಿ ನಡುವೆ ಕಾಂಟ್ರಾಕ್ಟ್ ಇದೆ. ಬಿಟ್ವೀನ್ ಸಮ್ ರೀಸನ್ಸ್ ದೇ ಆರ್ ಡಿಸ್ಚಾರ್ಜ್ ಟು ಈಚ್ ಅದರ್. ಅದನ್ನ ಟರ್ಮಿನೇಟ್ ಮಾಡಿದ್ರೆ ಅಂತ ಟರ್ಮಿಗೆ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. Here one of the example of discharge of contract. Two parties, Mr. X and Mr. Y, make a contract to build a flyover in a city. Here Mr. X is the municipal authority of a city and Mr. Y is a construction company. Due to some reasons the contract is bleaching, or due to some reason the contract is going to terminated. Then that kind of contract is called as a discharge of a contract. So here discharge of contract ali both parties are mutually agreed to discharge. They are free from legal obligations to each other. Then only that one is called as a discharge of contract. If one person agree, if one persons are not agree, that kind of contract is not possible to that, because contract ali legal formations irutte, the lawful enforcement irutte. So both parties agreed to each others to discharge or terminated in between that agreement, then only that contract is called discharge of contract. Mode of discharge of contract. Discharge of contract ಅನ್ನ ಕೆಲವೊಂದು ವೇದಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ. The first type or mode of discharge of contract is discharge of contract by performance. This meaning is very simple one. If both parties to the contract have performed what they have agreed to do, that contract is discharged. Suppose A person B person ಗೆ 1 lakh ಕೊಟ್ಟು ಕಾರ್ ಪರ್ಚೇಸ್ ಮಾಡಿದ್ರೆ, here their performance here completed. So that kind of discharge is called as a discharge of contract by performance. The second type of discharge of contract is discharge of contract by mutual agreement. Here the performance here not possible to complete. In between that contract terms, they are going to discharge the contract. That kind of discharge of contract is called by mutual agreement. If any contract terminated by mutual express between the parties in any one of the following ways. Discharge of contract by mutual agreement ಅಲ್ಲಿ there are 6 sub ways ಬರುತ್ತೆ. They are novation, alteration, recessions, remissions, waiver, merger. What is novation? ನೋವಿಯೇಷನ್ ಅಂದ್ರೆ ಏನು ಅಂದ್ರೆ, ಟೂ ಪಾರ್ಟೀಸ್ ತಮ್ಮ ಎಕ್ಸಿಸ್ಟಿಂಗ್ ಕಾಂಟ್ರಾಕ್ಟ್ ಇಂದ ಡಿಸ್ಚಾರ್ಜ್ ಆಗಿ ಒಂದು ನ್ಯೂ ಕಾಂಟ್ರಾಕ್ಟ್ ಗೆ ಸೇಮ್ ಪಾರ್ಟೀಸ್ ಎಂಟರ್ ಆಗ್ತಾರೆ. ಅಂತ ಕಾಂಟ್ರಾಕ್ಟ್ ಗೆ ನೋವಿಯೇಷನ್ಸ್ ಕಾಂಟ್ರಾಕ್ಟ್, ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಎ ಅಂಡ್ ಬಿ ಒಂದು ಕಾಂಟ್ರಾಕ್ಟ್ ಅಲ್ಲಿ ಅಗ್ರಿ ಆಗಿದ್ದಾರೆ, ಅದು ಇನ್ನೂ ಪರ್ಫಾರ್ಮೆನ್ಸ್ ಫುಲ್ಫಿಲ್ ಆಗಿಲ್ಲ, ಬಟ್ ಬಿಟ್ವೀನ್ ದಟ್ ದೇ ಆರ್ ಗೋಯಿಂಗ್ ಟು ಡಿಸ್ಚಾರ್ಜ್ಡ್, ಟರ್ಮಿನೇಟೆಡ್. ಅದನ್ನ ಟರ್ಮಿನೇಟ್ ಮಾಡಿ ಸೇಮ್ ಪಾರ್ಟೀಸ್ ಮತ್ತೊಂದು ಕಾಂಟ್ರಾಕ್ಟ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಸೊ ಇದು ನೋವಿಯೇಷನ್ ಅಂದ್ರೆ ರಿಪ್ಲೇಸ್ಮೆಂಟ್. ಓಲ್ಡ್ ಕಾಂಟ್ರಾಕ್ಟ್ ಇಸ್ ರಿಪ್ಲೇಸ್ ಟು ಅ ನ್ಯೂ ಕಾಂಟ್ರಾಕ್ಟ್, ಆರ್ ಸಬ್ಸ್ಟಿಟ್ಯೂಷನ್. ಓಲ್ಡ್ ಕಾಂಟ್ರಾಕ್ಟ್ ಸಬ್ಸ್ಟಿಟ್ಯೂಟ್ ಟು ದಿ ನ್ಯೂ ಒನ್. That kind of discharging way is called as a novation. This novation, discharge of contract, is very important one. The second subway of discharge of contract mutually is alteration. Andre when one or more of the terms of the contract are altered by the mutual consent of the parties to the contract. ಸೊ ಕಾಂಟ್ರಾಕ್ಟ್ ಅಂದಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ತುಂಬಾ ಇರುತ್ತೆ. ಅದರಲ್ಲಿ ಕೆಲವೊಂದು ಟರ್ಮ್ಸ್ ನ ಅಲ್ಟರ್ ಮಾಡಿ ನ್ಯೂ ಟರ್ಮ್ಸ್ ನ ಆಡ್ ಮಾಡ್ಕೊಂಡ್ರೆ ದೆನ್ ದಟ್ ಕೈಂಡ್ ಆಫ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಮ್ಯೂಚುವಲಿ ಇಸ್ ಕಾಲ್ಡ್ ಆಸ್ ಅಲ್ಟ್ರೇಷನ್. Then recession, when all or some of the terms of the contract are cancelled. So ಈ ವೇದಲ್ಲಿ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ದೇ ಆರ್ ಗೋಯಿಂಗ್ ಟು ಕ್ಯಾನ್ಸಲ್ಡ್. ಹಿಯರ್ ದೇ ಆರ್ ನಾಟ್ ಅಲ್ಟರ್ಡ್, ದೇ ಆರ್ ಕ್ಯಾನ್ಸಲ್ಡ್. Then remission, discharge of a contract by remissions. ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಬೈ ರೆಮಿಷನ್ ಅಂದ್ರೆ ಇಲ್ಲಿ ಕಡಿಮೆ ವ್ಯಾಲ್ಯೂದಲ್ಲಿ ಏನ್ ಅವ್ರ ಅಗ್ರಿಮೆಂಟ್ ಆಗಿತ್ತಲ್ಲ, ಆಫ್ಟರ್ ಕಾಂಟ್ರಾಕ್ಟ್ ಬರೋ ಅಮೌಂಟ್ಗಿಂತನೂ ಬಿಟ್ವೀನ್ ದಟ್ ಅಮೌಂಟ್ ಅಲ್ಲಿ ಸೆಟಲ್ಮೆಂಟ್ ಮಾಡ್ಕೊಳ್ಳೋ ಅಂತ ಇದು. ಫಾರ್ ಎಕ್ಸಾಂಪಲ್ ಎ ಅಂಡ್ ಬಿ
ಆಫ್ಟರ್ ಪರ್ಫಾರ್ಮೆನ್ಸ್ ಕಂಪ್ಲೀಷನ್ಸ್ 1 lakh ಎ ಬಿ ಕೊಡೋನಿದ್ರೆ ಬಿ ಇಲ್ಲಿ ಡಿಸ್ಚಾರ್ಜ್ ಮಾಡ್ಕೊಳ್ತಾ ಇದ್ರೆ ಬಿಟ್ವೀನ್ ದಟ್ ಇಯರ್ ಅಲ್ಲಿ ದೆನ್ 1 lakh ಬದಲಾಗಿ 80,000 70,000 ಗೆ ದೇ ಆರ್ ಅಗ್ರಿ ಟು discharge. That kind of discharge is called as a remission. The next way of discharge of contract is waiver. Intentionally giving up the right of a party entitled theirs under the contract. ಯಾವ ಪಾರ್ಟಿ ಇಂಟೆನ್ಷನಲಿ ಗಿವ್ ಅಪ್ ಮಾಡ್ತಾನೋ ಮಿಡಲ್ ಆಫ್ ದಿ ಕಾಂಟ್ರಾಕ್ಟ್ ದೆನ್ ದಟ್ ಕೈಂಡ್ ಆಫ್ ಡಿಸ್ಚಾರ್ಜ್ ಬ್ಲೀಚಿಂಗ್ ಆಫ್ ಕಾಂಟ್ರಾಕ್ಟ್ ಈಸ್ ಕಾಲ್ಡ್ ಆಸ್ ಅ ವೇವರ್. ಮರ್ಜರ್. A contract can be discharged when an inferior right available to a party is merged with the superior available to the same party under another contract. Suppose both parties ಎರಡು ಮೂರು ಕಾಂಟ್ರಾಕ್ಟ್ ಅಲ್ಲಿ ಸೇಮ್ ಪಾರ್ಟೀಸ್ ಆಗಿದ್ರೆ ದೇ ಆರ್ ಮರ್ಜ್ ಟುಗೆದರ್ and they're cancelled to another one or they're cancelled to optional one. Then that kind of breaching of contract ಅಥವಾ termination of contract is called as a merger. So this is all way of discharging or the termination of contract the mutually. So this is all about today's class. ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.